16ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸಲ್ಲೇ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೊ ಮಚ್. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾವತ್ತೋ ಒಂದು ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಇಷ್ಟು ಬೇಗ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಭಾರತಿ ಇದು ಮೈಂಡ್ಸೆಟ್ಟು, ಅವಳದೊಂದು ದೊಡ್ಡ ಆಸೆ, ಕನಸು ಏನಿದೆ ಅಂದರೆ ಅವಳು ಮಾತ್ರ ಅಂದರೆ ಅವಳು ಮಾತ್ರ ನೋಡ್ಕೊಳ್ಳಲ್ಲ, ಅಂದರೆ ಅವಳು ಮಾತ್ರ ಓದಬೇಕು ಆ ಥರ ಇಲ್ಲ ಅವಳ ಕ್ಯಾರೆಕ್ಟ್ರು. ಪ್ರತಿಯೊಬ್ಬರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ, ಬರೆಯೋ ಹಾಗೆ ಮಾಡಬೇಕು ಅನ್ನೋದು ಅವಳ ಆಸೆ, ಕನಸು ಎಲ್ಲವೂ ಕೂಡ ಆಗಿರುತ್ತೆ. ಅವಳು ಅದನ್ನು ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ. ತಮ್ಮೆಲ್ಲರೂ ಸಪೋರ್ಟ್ ಇರಲೇಬೇಕು. ಥ್ಯಾಂಕ್ ಯು. ಏನಂದರೆ ನಾವು ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ, ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್. ಇದು ನಾವು 50 ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಕ್ರೌಡ್ ಫುಲ್ ಆಗಬೇಕು ಆ ಥರ ಈ ಥರ ಏನು ಬೇರೆ ಇಂಟೆನ್ಷನ್ ಅಲ್ಲ. ನಮ್ಮ ಕಂಟೆಂಟು ರೀಚ್ ಆಗಲಿ, ನಾವು ಮಾಡಿರೋ ಕಂಟೆಂಟು ಜನ ನೋಡಬೇಕು. ಅದು ಜನಕ್ಕೆ ಏನಕ್ಕೆ ರೀಚ್ ಆಗಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ನೀವೆಲ್ಲರೂ ನೋಡಿದಾಗಲೂ ಕೂಡ ನಿಮ್ಗೆ ಅನ್ಸುತ್ತೆ ಹೌದು ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥಾಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ. ನಾವು ಡೈರೆಕ್ಟ್ರು ಸರ್ ಈ ಥರ 50 ರೂಪೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಏನಕ್ಕೆ ಅಂತ ಕೇಳಿದ್ರು. ಇಲ್ಲ ಈ ಥರ ಜನ ಅಟ್ಲೀಸ್ಟ್ ಜನ ಫ್ಲೋ ಆಗಬೇಕಲ್ವಾ, ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು. ಅಷ್ಟು ಗಟ್ಟಿ ಮನಸ್ಸು ಅವ್ರಿಗೆ. ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದ್ದೆ, ಅವ್ರಿಗೇನು ಈ ಸಿನಿಮಾ ಮಾಡಬೇಕಾಗಿರೋದು ಕಮರ್ಷಿಯಲಿ ನಾನೇನೋ ಇದು ಮಾಡ್ಕೋತೀನಿ, ಸಾಧನೆ ಮಾಡ್ತೀನಿ ಆ ಥರ ಅಲ್ಲ. ಬಟ್ ನಾವೇನಕ್ಕೆ ಇದನ್ನು ಕೇಳ್ತಾ ಇದ್ದೀವಿ, ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಒಳ್ಳೆ ಕಾಸ್ ಇಟ್ಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ, ಈಗ ಆಲ್ರೆಡಿ ನಾವು ಹೀರೋ ಹೇಳಿದ್ರು 50 ರೂಪಾಯಿ ಒಂದು ಚಾಕ್ಲೇಟ್ ಸಿಗಲ್ಲ ಅಂತ, ಇಟ್ಸ್ ಎ ಟ್ರೂ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೋಸ್ಕರ ನೀವು ಇದನ್ನು ಪ್ರಚಾರ ಮಾಡಿ, ಸಿನಿಮಾ ನೋಡಲಿ. ಸಿನಿಮಾ ಕಂಟೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೆನ್ಸರ್ ಮಾಡಲಿಂದ ತುಂಬ ಒಳ್ಳೆ ಪ್ರಶಂಸೆ ಬಂತು ನಮಗೆ, ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ. ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್. ಅದು ಕಾಸ್ ಹಂಗಿದೆ. ಕನ್ನಡ ನಾವು ಅನ್ಕೋಬೋದು ಇವಾಗೇನು ಕನ್ನಡ ಮರ್ತೋಗಿದೆ ಇಲ್ವಾ ಅಂತಲ್ಲ. ಅಂದರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಓದಕ್ಕೆ ಬರಲ್ಲ. ಈ ಥರ ತುಂಬ ಜನ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ. ದಯವಿಟ್ಟು ಇವತ್ತು ನಾವು ಏನು ಮಾಡ್ತೀವೋ ಈ ಕನ್ನಡ ಪ್ರಚಾರ, ನಾಳೆ ದಿನ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಡೈರೆಕ್ಟರ್ ಹೇಳ್ದಂಗೆ ಬುನಾದಿ ಸ್ಟಾರ್ಟಿಂಗಲ್ಲಿ ಮಕ್ಕಳು ಚೇಂಜಸ್ ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು. ಈಗ ನಮ್ಮ ಮನೆಯೂ ನಮ್ಮ ಮಗು ಏನೋ ಹೇಳಿದ್ರೆ ನಾವು ಸ್ವಲ್ಪ ಅದನ್ನು ಕೇಳ್ಕೊತೀವಿ, ಅಟ್ಲೀಸ್ಟ್ ಕಿವಿಗೆ ಹಾಕೋತೀವಿ. ಅದು ಅಷ್ಟೇ ಇಂಟೆನ್ಷನು. ದೊಡ್ಡವ್ರು ಹೇಳಿದ್ರೆ ಕೇಳಲ್ಲ ಅಂತಲ್ಲ, ಬಟ್ ಮಕ್ಳು ಹೇಳಿದ್ರೆ ಸ್ವಲ್ಪ ಮಕ್ಳಿಗೆ ಅಂದರೆ ಮನ್ಸಿಗೆ ಬೇಗ ನಾಟ್ಬೋದು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಸೊ ಆ ರೀಸನಿಂದ ಇದನ್ನು ಸಿನಿಮಾ ಮಾಡಿರೋದು. ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ ಎಲ್ಲರೂ ನೋಡಿ ಥಿಯೇಟ್ರಲ್ಲಿ. ಕೆಲವು ಥಿಯೇಟ್ರ್ಗಳಲ್ಲಿ ನಾವು ಏರಿಯಾ ವೈಸು ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇನ್ ಕೇಸ್ ಬಂದಿಲ್ಲ, ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಸಿದ್ರೆ ಅದನ್ನು ಕೂಡ ನಾವು ನೆಕ್ಸ್ಟ್ ವೀಕಲ್ಲಿ ಓಪನ್ ಮಾಡ್ಕೊತೀವಿ. ಸೊ ಒಂದು ಸೋಷಿಯಲ್ ಕಾಸ್ ಇರೋ ಸಿನಿಮಾ ವಿತೌಟ್ ಏನಿ ಅಂದರೆ ರಿಟರ್ನಬಲ್ ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಮಾಡಿರೋಂಥ ಸಿನಿಮಾ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 16ನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ದಯವಿಟ್ಟು ಸ್ಟಾಪ್ ಪೈರಸಿ. ನಮ್ಮ ಈ ಸಿನಿಮಾದಲ್ಲಿ ಕೂಡ ಒಂದು ಮೆಸೇಜ್ ಇದೆ, ದಯವಿಟ್ಟು ಪೈರಸಿ ಮಾಡಬೇಡಿ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು. ನಾವು ಒಂದು 100 ಸೆಂಟರ್ ಅಂತ ಅಂದ್ಕೊಂಡಿದ್ದೀವಿ ಸರ್. ಒಂದು 10 ಸೆಂಟರ್ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಇಂಟರ್ ಕರ್ನಾಟಕ ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟು ಮಾರ್ನಿಂಗ್ ಮ್ಯಾಟ್ನಿ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಸ್ಕೂಲು ಮತ್ತು ಮಕ್ಳುಗಳು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಫ್ಯಾಮಿಲಿನೂ ಕಾನ್ಸಂಟ್ರೇಟ್ ಮಾಡಬೇಕನ್ನೋ ರೀಸನಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಈಗ ಆಲ್ಮೋಸ್ಟು 50% ಡೇಟು ಕನ್ವಿನ್ಸ್ ಮಾಡಿದ್ದೀವಿ ನಾವು. ಮಾಲ್ಗೆ ಮಾಡೋಕ್ಕಾಗಲ್ಲ ಸರ್, ಯಾಕೆಂದರೆ ಅವ್ರದ್ದು ಲಾಟ್ ಆಫ್ ಪ್ರೊಸೀಜರ್ಸ್ ಇದೆ. ಸೊ ನಾವು ಸಿಂಗಲ್ ಸ್ಕ್ರೀನಿಗೆ ಏನಂದರೆ ಸರ್, ಇನ್ ಕೇಸ್ ನೋಡಿ ನೀವು ಕೇಳಿದ್ರಿ, ಇನ್ ಕೇಸ್ ಅವ್ರಿಗೆ ಮಾಲವ್ರಿಗೆ ಸಿಂಗಲ್ ಸ್ಕ್ರೀನ್ ಅವ್ರಿಗೆ ಜನನೇ ಬಂದಿಲ್ಲ ಅಂದರೆ ಅವ್ರಿಗೂ ಬರ್ಡನ್ ಸರ್ ಇದರಿಂದ. ಈಗ ಎಕ್ಸಾಂಪಲು ಒಂದು 25 ಜನ 30 ಜನ ಬರ್ತಾಯಿದ್ರು ಅಂದ್ಕೊಳ್ಳಿ ಶೋಗೆ, ಅದು ಅವ್ರ ಇನ್ವೆಸ್ಟ್ಮೆಂಟ್ ರಿಕವರಿನೂ ಕಡಿಮೆ ಆಗುತ್ತೆ. ಬಿಕಾಸ್ ಅವರು ಥಿಯೇಟ್ರ್ ರನ್ ಮಾಡಬೇಕಲ್ವ ಸರ್, ಸೇಮ್ ವೇ. ಸೊ ಅದಕ್ಕೆ ನಾವು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾಯಿದ್ದೀವಿ ಸರ್. ಎಲ್ಲರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿದೆ. ಯಾರು ಒಪ್ಪಲ್ಲ ಅವ್ರಿಗೆ ಕೊಡಲ್ಲ ಸರ್, ಯಾರು ಒಪ್ತಾರೋ ಅವ್ರಿಗೆ ಕೊಡ್ತೀವಿ. ಬಿಕಾಸ್ ನಮ್ಮ ಥಾಟ್ಸ್ ರೀಚ್ ಆಗಬೇಕಲ್ವ ಸರ್. ನಾವು ಮಾಡಿರೋ ಕಾನ್ಸೆಪ್ಟ್ ಅವ್ರಿಗೆ ಹಂಗಿದೆ ಸರ್, ಅದಕ್ಕೋಸ್ಕರ ಅದೇ ಪ್ಲಾನಲ್ಲೇ ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ಆಲ್ರೆಡಿ ಮೇನ್ ಥಿಯೇಟ್ರನ್ನ ನಾವು ವೀರೇಶ್ ಹಾಕಿದ್ದೀವಿ. ವೀರೇಶ್ ಆಲ್ರೆಡಿ ಬುಕ್ ಮೈ ಶೋನಲ್ಲೂ ಬಂದಿದೆ, ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಆ ಥರ ನಾವು ಕನ್ವಿನ್ಸ್ ಮಾಡಿನೇ ಆಗ್ತಾ ಇರೋದು ಸರ್. ಅಲ್ಲಲ್ಲ, ಅವ್ರಿಗೆ ಹೇಳಾಯ್ತು, ಅವ್ರು ಕರೆಕ್ಷನ್ ಮಾಡ್ತಾರೆ. ನೀವು ಕ್ಯಾನ್ ಚೆಕ್ ಇಟ್ ಇನ್ 1 hour. ಅಂದರೆ ನಾವು ಕಮ್ಯುನಿಕೇಟ್ ಮಾಡಿರೋದು ಓನರ್ಗಳ ಹತ್ರ ಅಲ್ವ ಸರ್.
ಅಲ್ಲ ಅವ್ರು ಬುಕ್ ಮೈ ಶೋ ಬಂದ ತಕ್ಷಣ ಅವ್ರು ಅಪ್ಲೋಡ್ ಮಾಡಿದ್ದಾರೆ, ನೀವು ಯು ಕ್ಯಾನ್ ಚೆಕ್ ಇಟ್ ಔಟ್. ಯಾಕಂದರೆ ನಮ್ಮದು ಕಾಸು ರೀಚ್ ಆಗಲಿ ಅಂತ ಅಷ್ಟೇ ಸರ್. ಇದರಲ್ಲಿ ಹೇಳಿದ್ವಲ್ಲ, ಇದರಲ್ಲಿ ಏನಿನ್ನು ಬೇರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಹೆಚ್ಚು ಜನ ನೋಡಲಿ ಅನ್ನೋದಷ್ಟೇ ಸಿನಿಮಾನ, ಜನ ಥಿಯೇಟ್ರಿಗೆ ಬರಲಿ ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ. ಥ್ಯಾಂಕ್ ಯು ಸರ್. ಕಂಪ್ಲೀಟ್ ಆಗಿ ಎಜುಕೇಟೆಡ್, ಕನ್ನಡ ಓದಲು ಬರೆಯಲು ಕಲಿಸ್ತಾಳೆ. ಅದ್ರ ಮಧ್ಯದಲ್ಲಿ ಸಿ ಕೈ ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು, DC ಆದಿತ್ಯ ಸರ್ ಮಾಡಿದ್ದಾರೆ, ಅವ್ರದ್ದು ಪಾತ್ರ ಏನು, ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದ್ವಿ ಸಿನಿಮಾದಲ್ಲಿ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ. ಎಲ್ಲ ಕನ್ನಡ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಥಿಯೇಟ್ರಲ್ಲಿ ಇದ್ದರೂ ಸರಿ ಅಲ್ಲಿ 50 ರೂಪಾಯಿಗೆ ನಾವು ಟಿಕೆಟ್ ಮಾಡಿದ್ದೀವಿ ಸರ್. ಥಿಯೇಟ್ರ್ ಅವ್ರ ಹತ್ರ ಒಂದು ದೊಡ್ಡ ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದೀವಿ. ಸೊ ಇದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಸರ್. ಥ್ಯಾಂಕ್ ಯು. ಇಲ್ಲ, ಆ್ಯಸ್ ಆಫ್ ನಾವು ಸ್ಪಾನ್ಸರ್ಸ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಸಿನಿಮಾ ತೋರಿಸ್ಲಿಕ್ಕಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ. ಸೊ ನಾಳೆ ನಡೆದ ಅವರೆಲ್ಲರೂ ಟಿಕೆಟ್ ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ, ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ. ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡಿಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ. ಅದೇ ಥರ ಯಾರಾದರೂ ಮುಂದೆ ಬಂದರೆ ಅವರು ಬಲ್ಕಾಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟ್ರ್ ಅವರು. ಸೊ ಇದು ಮಾತುಕತೆ ನಡೀತಾ ಇದೆ. ಬಟ್ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ಅನ್ನೋದೇ ಮೇನ್ ಅಲ್ವಾ ಸರ್. ಇದರಲ್ಲಿ ನಾನು ಯಶಿಕಾ ಅವರ ತಾಯಿ ಪಾತ್ರ ಅಂದರೆ ಭಾರತಿ ಟೀಚರ ತಾಯಿಯ ಪಾತ್ರ ಮಾಡಿದ್ದೀನಿ. ಜಯಕ್ಕ ಅಂತ ನನ್ನ ಪಾತ್ರದ ಹೆಸರು. ನೀವು ಈಗಾಗಲೇ ಸ್ಕ್ರೀನಲ್ಲಿ ನೋಡಿದ್ರಿ ಅಮ್ಮ ಮಗಳ ಬಾಂಧವ್ಯನ. ನನ್ನ ಮೂವಿಯಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲರೂ ನೋಡಿ. ಹಾಗೆ ಈ ಒಂದು ಚಿತ್ರನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ಅಂತ ಹೇಳ್ಬಹುದು. ಹಾಗೆ ಮಕ್ಕಳು ಕೂಡ ಖಂಡಿತ ನೋಡಬೇಕು. ಈಗಾಗಲೇ ನೋಡ್ತೀರಾ ಎಲ್ಲ ಊರುಗಳಲ್ಲೂ ಮಕ್ಕಳು ಆಡುವಾಗ ಟೀಚರ್ ಅಂತ ಎಲ್ಲ ಆಡ್ತಾರೆ. ಆ ಒಂದು ಮುಗ್ಧತೆನ ನನ್ನ ಮಗಳು ತುಂಬ ಚೆನ್ನಾಗಿ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಆಶೀರ್ವಾದ, ಇನ್ನೊಬ್ರಿಗೂ ಹೇಳಿ ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡೋಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀವಿ. ನನ್ನ ಪೊಲೀಸಿ ಒಂದು ಈಗೋ ಇರುತ್ತೆ, ಅವ್ರಿಗೊಂದು ಈಗೋ ಇರುತ್ತೆ, ಹೋರಾಟಗಾರ. ಸೊ ಅದು ಸ್ಕ್ರೀನ್ ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೋಲ್ ಟೀಮ್ ಸೂಪರ್ ಆಗಿತ್ತು ಕೆಲಸ ಮಾಡೋಕ್ಕೆ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್. ಭಾರತಿ ಎನ್ನುವ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದರೆ ಓದುವ ಬರೆಯುವ ಒಂದು ಕಲಿಸುವ ಹಾಗೆ ಮಾಡುವಂಥ ಸಂಕಲ್ಪ ಮಾಡ್ತಾಳೆ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ. ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ. ಹಾಡುಗಳಿಂದ ಅದರದ್ದು ಜೀವ ತೆಳೆದಿದೆ ಇಡೀ ಚಿತ್ರ. ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಏನಪ್ಪ ಅಂತಂದರೆ ಈ ಚಿತ್ರ ಯಾಕೆ ನೋಡಬೇಕು ಅನ್ನುವಂಥದ್ದಕ್ಕೆ ನಮ್ಮದೇ ಆದಂಥ ಒಂದೆರಡು ಕಾರಣಗಳಿದೆ. ಏನು, ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನು, ಒಂದು ಸಾಮಾಜಿಕ ಕಾಳಜಿಯನ್ನು ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದ್ದೀವಿ. ಏನಪ್ಪ ಅಂತಂದರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತದೆ. ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪ ಅಂದರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂಥ ರೀತಿಯಲ್ಲಿ. ಅಂದರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ. ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ. ಪ್ರತಿ ಮಕ್ಕಳು ಕೂಡ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು 5 ವರ್ಷದಲ್ಲಿ ಕನ್ನಡಿಗರಿಂದ ತುಂಬಿರ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನು ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ. ಇದೇ ಉದ್ದೇಶ. ಈ ಸಿನಿಮಾವನ್ನು ಯಾಕೆ ಮಕ್ಕಳು ನೋಡಬೇಕು ಅಂದರೆ ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು. ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ 10 ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ 100 ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ. ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂತಂದ್ರೆ ಮಕ್ಕಳನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು
ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಮತ್ತು ಜನಗಳು ನೋಡಿ ಅವರ ಈ ಕಾರ್ಯವನ್ನು ಪ್ರೋತ್ಸಾಹಿಸೋದಕ್ಕೆ ಟೋಟಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನುವಂತಹ ನಮ್ಮದೇ ಆದ ನಿರ್ದಿಷ್ಟ ಕಾರಣಗಳಿದೆ. ಇದೆಲ್ಲವನ್ನ ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ, ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ. ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ, ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ.